ಇನ್ನು ಬಸ್ಗಳ ಕೊರತೆ ಬಗ್ಗೆ ಟೀಕೆ ಮಾಡಲಾಗ್ತಾ ಇದೆ. ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ ನಡೀತಾ ಇದೆ. ಬಸ್ ಖರೀದಿ ವಿಚಾರದಲ್ಲಿ ಸಾರಿಗೆ ಇಲಾಖೆ ವಿರುದ್ಧ ಮೋಹನ್ ದಾಸ್ ಪೈ ಟೀಕೆ ಮಾಡ್ತಿದ್ದಾರೆ. ಬಸ್ಗಳ ಕೊರತೆ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಟೀಕೆ ಮಾಡ್ತಿರುವಂತದ್ದು. ಬಸ್ಗಳ ಕೊರತೆ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ 10,000ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಇದೆ. ಅದು ಎದ್ದು ಕಾಣ್ತಾ ಇದೆ ಕೊರತೆ. ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿಗೆ ಸಾರಿಗೆ ಇಲಾಖೆ ಮುಂದಾಗಿದೆ ಅಂತ ಟ್ವೀಟ್ ಮಾಡೋದ್ರ ಮೂಲಕ ಟೀಕಿಸ್ತಾ ಇರುವಂತದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ. ಬಸ್ ಖರೀದಿ ವಿಚಾರದಲ್ಲಿ ಸಾರಿಗೆ ಇಲಾಖೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಉದ್ಯಮಿ. 10,000ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಇದೆ. ಅಷ್ಟು ಬಸ್ಗಳು ಬೇಕಾಗಿದೆ. ಇನ್ನು ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ ಸಾರಿಗೆ ಇಲಾಖೆ. ಉತ್ತಮ ಸೇವೆ ನೀಡುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡೋದ್ರ ಮೂಲಕ ಕಿಡಿಕಾರ್ತಾ ಇರುವಂತದ್ದು ಸಾರಿಗೆ ಇಲಾಖೆ ವಿರುದ್ಧ, ಸಚಿವ ರಾಮಲಿಂಗಾರೆಡ್ಡಿ ಅವರ ವಿರುದ್ಧ. ಅದಲ್ಲದೆ ಉತ್ತಮ ಸೇವೆಯನ್ನ ನೀಡುವಲ್ಲಿ ಸಾರಿಗೆ ಇಲಾಖೆ ವಿಫಲ ಆಗಿದೆ. ಜನರಿಗೆ ಉತ್ತಮ ಸಾರಿಗೆ ಸೇವೆಯನ್ನ ನೀಡ್ತಾ ಇಲ್ಲ. ಸಾರಿಗೆ ಸಚಿವರಾಗಿ ನಿಮ್ಮ ಸಿದ್ಧಾಂತ ನಡೆಯಿಂದ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ನೀಡೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ. ಖಾಸಗಿ ವಲಯಕ್ಕೆ ಅವಕಾಶ ನೀಡ್ತಾ ಇದ್ದೀರಿ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒಂದ್ ಕಡೆ ಕೌಂಟರ್ ಟ್ವೀಟ್ ಮಾಡಿರುವಂತದ್ದು. ನೀವು ಬರೀ ಟ್ವೀಟ್ ಮಾಡ್ತಲೇ ಇರ್ತೀರಾ ಅಥವಾ ಚರ್ಚೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ ಅವರೇ, ಈ ಒಂದು ಟ್ವೀಟ್ ವಾರ್ ಸಾರಿಗೆ ಇಲಾಖೆ ವರ್ಸಸ್ ಉದ್ಯಮಿ ನಡೀತಾ ಇರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಹೌದು ಗಾಯತ್ರಿ, ಏನಂದ್ರೆ ಮೋಹನ್ ದಾಸ್ ಅವರು ಟ್ವೀಟ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೆ. ಇದ್ರ ಪ್ರಕಾರ ಏನಂತ ಹೇಳ್ಬೇಕಂದ್ರೆ ಸುಮಾರು 10,000 ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಇದೆ ಎಂದು ಹೇಳಿದ್ದಾರೆ. ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಗಳು ಖರೀದಿ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಕೂಡ ಅಂತ ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ಅಲ್ಲದೆ ಉತ್ತಮ ಸೇವೆ ನೀಡಲು ವಿಫಲರಾಗಿದ್ದಾರೆ. ಹಾಗೆ ಸಾರಿಗೆ ಇಲಾಖೆ ಜನರಿಗೆ ಉತ್ತಮ ಸಾರಿಗೆ ಸೇವೆ ನೀಡುತ್ತಿಲ್ಲ. ನಂತರ ಸಾರಿಗೆ ಸಚಿವರಿಗೆ ನಿಮ್ಮ ಸಿದ್ಧಾಂತ ನಡೆಯಿಂದ ಉತ್ತಮ ಸಾರಿಗೆ ವ್ಯವಸ್ಥೆ ನೀಡುವಲ್ಲಿ ವಿಫಲರಾಗಿದ್ದೀರಿ. ಖಾಸಗಿ ವಲಯಕ್ಕೆ ಅವಕಾಶ ನೀಡುತ್ತಿದ್ದೀರಿ ಎಂದು ಟ್ವೀಟ್ ಮಾಡಿದರೆ ಉದ್ಯಮಿ ಮೋಹನ್ ದಾಸ್ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಇಬ್ಬರ ನಡುವೆ ಟ್ವೀಟ್ ವಾರ್ ನಡೆದಿದೆ ಅಂತಾನೆ ಹೇಳ್ಬೋದು. ಮೋಹನ್ ದಾಸ್ ಅವರು ಟ್ವೀಟ್ಗೆ ಸಾರಿಗೆ ಸಚಿವ ಕೂಡ ಅವರು ಕೌಂಟರ್ ಕೊಟ್ಟಿದ್ದಾರೆ. ನೀವು ಬರೀ ಟ್ವೀಟ್ ಮಾಡುತ್ತಲೇ ಇರ್ತೀರಾ ಅಥವಾ ಚರ್ಚೆಗೆ ಸಿದ್ದರೆ ಅಂತ ಈ ತರ ಟಾಂಗ್ ಕೊಟ್ಟು ಟ್ವೀಟ್ ಮಾಡಿದ್ದಾರೆ ಗಾಯತ್ರಿ. ಎಸ್, ಇದಕ್ಕೆ ಕಾರಣ ಇರ್ದೇ ಇರುತ್ತೆ ಅಲ್ವಾ? ಅಂದ್ರೆ 10,000 ಬಸ್ಗಳ ಕೊರತೆ ಇದ್ರೂ ಕೂಡ ಹಾಗಿದ್ರೆ ಸಾರಿಗೆ ಹೇಳ್ಬೋದಾದ್ರೆ ಗ್ಯಾರಂಟಿಗಳ ಹಿಂದೆ ಹಾಕಿರ್ಬೋದು ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಂತರ ಇದ್ರಾಗೆ ಯಾಕಂದ್ರೆ ಅನ್ಕೊಂಡಿದ್ದಕ್ಕಿಂತ ಬಸ್ ಕಡಿಮೆ ಪರ್ಚೇಸ್ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಸಚಿವರು. ಹಾಗಿದ್ರೆ ಕೆಲವೊಂದು ರೂಟ್ಗಳಲ್ಲಿ ಇನ್ನೂ ಕೂಡ ಬಿಎಂಟಿಸಿ ಬಸ್ಗಳ ಕೊರತೆ ಹೆಚ್ಚಾಗಿರುವಂತದ್ದು ಇದೆಲ್ಲೋ ಒಂದ್ ಕಡೆ ನಿಜ ಉದ್ಯಮಿ ಹೇಳ್ತಾ ಇರೋದು ಅಂತ ಅನುಮಾನ ಬರುತ್ತೆ. ಒಂದ್ ಕಡೆ ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಾರಿಗೆ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಬಂದಿರೋದ್ರಿಂದ ಬಸ್ಗಳ ಕೊರತೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವು ಹೋಗೋ ಕಡೆ ಪ್ಲೇಸ್ ಎಲ್ಲ ಬಸ್ ಟೈಮ್ ಟು ಟೈಮ್ ಹೋಗ್ತಾ ಇಲ್ಲ. 10 ನಿಮಿಷಕ್ಕೆ ಬಂದಿರೋ ಬಸ್ ಎಲ್ಲ ಇವಾಗ ಅರ್ಧ ಗಂಟೆ 1 ಅವರ್ ಆದ್ರೂ ಕೂಡ ಸರಿಯಾಗಿ ಟೈಮ್ ತಲುಪ್ತಾ ಇಲ್ಲ. ಹೌದು. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ರವಿಚಂದ್ರ. ನಮ್ಮ ಪ್ರತಿನಿಧಿ ಹೇಳ್ದ ಹಾಗೇನೆ ಇದನ್ನ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಕೂಡ ಬಸ್ಗಳ ಕೊರತೆ ಕೆಲವೊಂದಷ್ಟು ರೂಟ್ಸ್ ಅಲ್ಲಿ ಬಿಎಂಟಿಸಿ ಬಸ್ಗಳು ಸರಿಯಾದ ಟೈಮಿಗೆ ಹೋಗಲ್ಲ ಅಥವಾ ಯಾವ್ದೋ 1-2 ಬಸ್ಗಳು ಬರ್ತಾ ಇರುತ್ತೆ. ಈ ರೀತಿಯಾದಂತಹ ಕೊರತೆಗಳು ಅಂತ ನೋಡ್ತಾ ಹೋದಾಗ ಈ ಬಸ್ನಲ್ಲಿ ಸಾರಿಗೆ ಇಲಾಖೆ ಎಲ್ಲೋ ತಪ್ಪು ಮಾಡ್ತಾ ಇದೆ. ಬಸ್ಸಲ್ಲಿ ಓಡಾಡೋರ್ಗೆ ಇದರ ಸಮಸ್ಯೆ ನಿಜಕ್ಕೂ ಕೂಡ ಗೊತ್ತಾಗಿರುತ್ತೆ, ಇದ್ರ ಎಫೆಕ್ಟ್ ಏನು ಅಂತ. ಹಾಗಾಗಿ ಮೋಹನ್ ದಾಸ್ ಪೈ ಅನ್ನುವಂತಹ ಉದ್ಯಮಿ ಈ ರೀತಿಯಾಗಿ ಕಿಡಿಕಾರ್ತಾ ಇರುವಂತದ್ದು. ಇನ್ನು ಇದಕ್ಕೆ ಕೌಂಟರ್ ಟ್ವೀಟ್ ಅನ್ನ ಸಾರಿಗೆ ಸಚಿವ ಮಾಡಿರುವಂತದ್ದು.